ಅಂತ ಹೇಳಿದ್ರು ಅವರು ನಾರ್ಮಲ್ಲಾ. ಸೊ ಹಾಯ್ ಗ್ಯಾನ್ಶು, ಸೇ ಹಾಯ್. ಹಾಯ್ ಬಬ್ಲಿ ಸ್ವಾತಿ ಅವರೇ, ನಿಮ್ಮ ಸ್ಕಿನ್ ಕೇರ್ ಅಂತ ಹೇಳಿ ಸ್ವಲ್ಪ. ಯಾರೋ ಕಮೆಂಟ್ ಮಾಡಿದ್ರು. ನಾರ್ಮಲ್ ಡೆಲಿವರಿಗೆ ಏನೇನೋ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡ್ತಾಳೆ ಅಂದ್ರೆ ಏನು ಮಾಡ್ತಾ ಇಲ್ಲ, ವಾಕ್ ಮಾಡ್ತಾ ಇಲ್ಲ. ಡೈಲಿ ಮನೆಯಲ್ಲಿ ಎರಡು ಚಪ್ಪಲಿ ಹಾಕ್ಬಿಟ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ 4 ಹೆಜ್ಜೆ ಕುಣಿದಾಡ್ತಾಳೆ. ಕರಿತಾವಳೆ. ಮಂಗಳಮ್ಮ ಕತೆ ಹೇಳ್ತಾವ್ರೆ, ಕೇಳಿಸ್ಕೊಂಡು ಮ್ಯಾಗಿ ಮಾಡ್ತಾ ಇದ್ದೀನಿ. ಈಗ ಮಂಗಳಮ್ಮ ಒಬ್ರು ಆ್ಯಡ್ ಆಗಿದ್ದಾರೆ ನಮ್ಮ ಮ್ಯಾಗಿ ತಿನ್ನಲು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ನಾರ್ಮಲ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಹಾಸ್ಪಿಟಲ್ ಕಡೆ ಹೋಗ್ತಾ ಇದ್ದೀನಿ ಅಗೈನ್. ಬಿಕಾಸ್ ನಾನು ನೆನ್ನೆ ರಿಪೋರ್ಟ್ಸ್ನೆಲ್ಲ ವೀಣಾ ಮ್ಯಾಮ್ಗೇನು ತೋರಿಸಿರಲಿಲ್ಲ. ಅವ್ರ ಹತ್ರ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಬೇಕು. ರಿಪೋರ್ಟ್ಸ್ ಎಲ್ಲ ತೋರಿಸಿ ಜಸ್ಟ್ ಸ್ಕ್ಯಾನಿಂಗಿಗೆ ಮಾತ್ರ ಹೋಗಿದ್ವಿ. ಸ್ವಲ್ಪ ಸ್ಕ್ಯಾನಿಂಗಲ್ಲಿ ಲೇಟ್ ಆಗೋಯ್ತು ಅಂತ ಪಾಪ ವೀಣಾ ಮ್ಯಾಮ್ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಬಟ್ ಸ್ಟಿಲ್ ನನ್ನದು ಪಾಪು ಫೇಸ್ ಕಾಣ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಡಿಲೇ ಆಯ್ತಲ್ಲ ಸ್ಕ್ಯಾನಿಂಗಲ್ಲಿ. ಹಾಗಾಗಿ ಅವರು ಹೊರಟ್ಬಿಟ್ಟಿದ್ರು. ಹಾಗಾಗಿ ಇವಾಗ ಹೋಗಿ ನಾನು ಸ್ಕ್ಯಾನಿಂಗ್ ಎಲ್ಲ ತೋರಿಸಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಬರ್ಬೇಕು. ನನ್ನ ಜೊತೆ ಡ್ಯಾಡಿ ನಿಖಿಲ್ ಅವರಿದ್ದಾರೆ. ಮಕ್ಕಳೆಲ್ಲ ಮನೇಲೇ ಅವೆ. ನಿಶಾ ಅವರು ಮಕ್ಕಳವಲ್ಲ, 3 ಮಕ್ಕಳು ಎಲ್ಲರೂ ಮನೇಲಿದ್ದಾರೆ. ಸೊ ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಅಷ್ಟೇ. ವಯಸ್ಸು ನನಗೆ ಫುಲ್ಲು ತಲೆ ಸುತ್ತಂಗೆ ಆಗ್ತಾಯಿದೆ, ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಇವಾಗ ಇಲ್ಲಿ ಡಾಕ್ಟರ್ ಬೇರೆ ಇರಲಿಲ್ಲ. ನಾರ್ಮಲ್ ಡೆಲಿವರಿ ಏನೋ ಮಾಡೋಕ್ಕೆ ಎಮರ್ಜೆನ್ಸಿ ಕೇಸ್ಗೆ ಅಂತ ಹೋಗ್ಬಿಟ್ಟಿದ್ರು. ನಾವು ಬಂದು ಮತ್ತೆ ಒಂದು 1/2 hour 3/4 hour ಇಲ್ಲೇ ಆಚೆ ಕೂತಿದ್ದು ಮಾತಾಡ್ಕೊಂಡು ಮತ್ತೆ ಇವಾಗ ಬಂದಿದ್ದೀವಿ. ಡಾಕ್ಟ್ರು ಬಂದಿದ್ದಾರೆ ಅಂತ. ಇವಾಗ ನಂದು BP ಚೆಕ್ ಮಾಡಿದಾರಂತೆ. ಇವತ್ತು ಬುಧವಾರ. ಯೂಶ್ವಲಿ ಇಲ್ಲಿ ಹೆಂಗಿರುತ್ತೆ ಅಂದರೆ ಶನಿವಾರ ಮತ್ತು ಸೋಮವಾರ ತುಂಬ ಕ್ರೌಡ್ ಇರುತ್ತೆ. ಯಾಕಂದರೆ ಸಂಡೇ ಡಾಕ್ಟರ್ ಸಿಗಲ್ಲ. ಸಂಡೇ ಡಾಕ್ಟರ್ ಸಿಗದೇ ಇರೋರು ಸ್ಯಾಟರ್ಡೆ ಎಲ್ಲ ತೋರಿಸ್ಕೊತಾರೆ. ಸಂಡೇ ಬರೋಕ್ಕಾಗದೇ ಇರೋರು ಫುಲ್ ಮಂಡೇ ಬಂದುಬಿಡ್ತಾರೆ. ಹಾಗಾಗಿ ಸೊ ಹೋಗೋಣ, ಈಗ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಬರುವ. ಏನು ಹೇಳ್ತಾರೆ ನೋಡುವ. ವೆಯ್ಟ್ ಚೆಕ್ ಮಾಡ್ಬೇಕಾ? ಫೋನೇ 1 kg ಬಂದುಬಿಟ್ರೆ ಆಮೇಲೆ 6 ಅಂತ ಹೇಳಿದ್ರು ಅವರು ನಾರ್ಮಲ್ಲಾ. ಅದೇನು ಲಾಸ್ಟ್ ಟೈಮ್ಗಿದೆ ಈ ಸಲ ನೀಟಾಗಿ ಬಂದೇ ಇಲ್ಲ ಫೇಸು. ಎಷ್ಟಿದೆ? ಬಂದಿಲ್ಲ. ಆನ್ ಮಾಡಿದ್ಯಾ? 1 ನಿಮಿಷ. ಆನ್ ಮಾಡಿದ್ದೀನಿ 2ರಲ್ಲೂ. ಗೈಸ್ ಇವಾಗ ನಾವು ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಫೋನಲ್ಲಿ ಚೆನ್ನಾಗಿ ಬರುತ್ತಾ, ಆಸ್ಮದಲ್ಲಿ ಚೆನ್ನಾಗಿ ಬರುತ್ತಾ ಅಂತ. ವಾಟ್ ಯು ಸೇ? ಕೊಡಿ, ನಾನು ನಿಮಗೆ ಚೆಕ್ ಮಾಡ್ಸಕ್ಕೆ ಹೇಳಿದ್ದು. ತೋರಿಸ್ತೀನಿ ನಿಮಗೆ ಯಾವ್ದು ಚೆನ್ನಾಗಿ ಬರುತ್ತೆ ಅನಿಸ್ತಾ ಇದೆ. ನಮ್ಮ ಆಡಿಯನ್ಸು ನೋಡಲಿ. ಸರಿ ತಗೊಳ್ಳಿ. ಈಗ ಹೇಳ್ರಪ್ಪ. ಆಯಿತು, ಚೆಕಪ್ ಆಯಿತು. ಸೊ ಇದು ನನಗೆ ಕೊಟ್ಟಿರೋವಂಥ ಏನೋ ಪ್ರೋಟೀನ್ ಪೌಡರ್. ಇದು ನನಗೆ ಆಲ್ಮೋಸ್ಟ್ ಇದನ್ನ ಒಂದು ಎಷ್ಟು ತಿಂಗಳಿಂದ 5ನೇ ತಿಂಗಳಿಂದನೇ ಕೊಟ್ಟವ್ರೆ. ಕುಡಿದು ಒಂದು ಖಾಲಿ ಮಾಡಿದ್ದೀನಿ. ಹಾಗಾಗಿ ಇನ್ನೊಂದು ತೊಗೊಂಡಿರೋದು ಗೈಸ್. ಸುಮ್ಮನೆ ಸುಳ್ಳು ಹೇಳ್ತಾರೆ ಇವರು. ಓಕೆನಾ? ರೆಗ್ಯುಲರಾಗಿ ಕುಡ್ದಿಲ್ಲ ಅಂದ್ರೂ ಒಂದು ವಾರಕ್ಕೆ 3-4 ಸಲನಾದ್ರು ಕುಡ್ದಿರ್ತೀನಿ. ಸೊ ಹಾಗಾಗಿ ಇದೊಂದು. ಹಾಗೇ ನನ್ನ ಟ್ಯಾಬ್ಲೆಟ್ ಯಾವುದು ಗೊತ್ತಾ ನಾನು ರೆಗ್ಯುಲರಾಗಿ ತೊಗೊಳ್ಳೋದು? ತೋರಿಸ್ತೀನಿ. ನೀವು ಅದನ್ನೇ ತೊಗೊಬಿಟ್ಟಿದ್ರೆ ಆಮೇಲೆ ನನಗೆ ನಮ್ಮ ಡಾಕ್ಟ್ರು ಕೊಟ್ಟಿರೋದು ಇದು. ಸೊ ಇದು ಕ್ಯಾಲ್ ಬ್ಲೆಂಡ್ ಅಂತ. ಇದು ನಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್. ಅಯ್ಯೋ ಇದು ನಿಮ್ಗೆ ಝೂಮ್ ಆಗೋಯ್ತು. ಇದು ನನ್ನ ಕ್ಯಾಲ್ಶಿಯಂ ಟ್ಯಾಬ್ಲೆಟು. ಹಾಗೆ ಇದು ನೈಟ್ ತೊಗೊಳ್ಳೋದು. ಇದು ಯಾವುದು ಗೊತ್ತಾ? ಆಸ್ಪಿರಿನ್ ಗ್ಯಾಸ್ಟ್ರೋ ರೆಸಿಸ್ಟೆಂಟ್ ಇಕೋಸ್ಪ್ರಿನ್ ಅಂತ. ಸೊ ಇದನ್ನು 35 ವೀಕ್ಸ್ ಆದಮೇಲೆ ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟರು. ಆಮೇಲೆ ಮಾರ್ನಿಂಗ್ ಒಂದು ತೊಗೊತೀನಿ. ಆ ಟ್ಯಾಬ್ಲೆಟ್ ಇತ್ತು ಅಂತ ನಾನು ಇವಾಗ ತೊಗೊಳಕ್ಕೆ ಹೋಗಲಿಲ್ಲ. ಆ ಟ್ಯಾಬ್ಲೆಟ್ನ ಮನೇಲಿದೆ ಅದು. ಅದನ್ನು ಆಲ್ಟರ್ನೇಟಿವ್ ಡೇಸ್ ತೊಗೊತೀನಿ. ಅದು ಜಿಂಕ್ ಟ್ಯಾಬ್ಲೆಟು. ಇದು ಏನೋ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಇದು ಅಷ್ಟೇ. ಹಾಯ್ ನಿಶಾ ರವೀಂದ್ರ. ನಿಶಾ ರವೀಂದ್ರ ಈಸ್ ನಾಟ್ ಫೀಲಿಂಗ್ ವೆಲ್ ಗೈಸ್. See guys how beautiful she is. Take it ನಿಶಾ ರವೀಂದ್ರ. ಯಾಕೆ ಇಷ್ಟು ರಾಗ ಎಳಿತಿದ್ದೆ ನೆನ್ನೆಯಿಂದ? ನಿನ್ನ ಹತ್ರ ಕಲ್ತ್ಕೊಟ್ಟಿದ್ದೀನಿ.
ಏನು ಸಮಾಚಾರ? ಹೇಳ್ಬೇಕು. ಏನೂ ಇಲ್ಲ ಅಂತಲ್ಲ ಈಗ ಹೇಳ್ಬೇಕು ನೀವೇ. ಹೇಳಿ ಏನಾರು ಇದ್ರೆ. ನಮ್ದೇನೂ ಇಲ್ಲ. ರೂಮ್ ಕ್ಲೀನ್ ಮಾಡಿಸ್ತವ್ರೆ. ಮಂಗಳಮ್ಮಂಗ್ ನನ್ನ ರೂಮ್ನ ಕ್ಲೀನ್ ಮಾಡ್ಕೊಡಿ ಮಂಗಳಮ್ಮ ಅಂತ ಗೋಗರಿಬೇಕು. ಹೌದಾ ಮಂಗಳಮ್ಮ? ಅದೇ 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 ಮಧು ಏನಾದ್ರು ಮಂಗಳಮ್ಮ ನನ್ನ ರೂಮ್ ಕ್ಲೀನ್ ಮಾಡ್ಕೊಡಿ ಅಂದ್ರೆ ಪಟ 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 ಅಂತ ಓಡ್ ಬರ್ತಾರೆ. ಯಾರು? ನೀನೇ ನೀನೇ. ನಾನಾ? ನಿಮ್ಮ ಮಮ್ಮಿ. ಕಂಪ್ಲೇಂಟ್ ಜನ ಅನ್ಕೋಬೇಕು ಏನ್ ಮಂಗಳಮ್ಮ ಇಷ್ಟ ಮಾಡ್ತಾರ ಅವ್ರ ಮನೇಲಿ ಅಂತ. ಫ್ರೀಯಾಗಿ ಕೂತಿರ್ತಾರ ಫೋನ್ ನೋಡ್ಕೊಂಡು. ಮಧ್ಯಾಹ್ನದ ಮೇಲೆ ಮಧ್ಯಾಹ್ನದ ಮೇಲೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಇರುತ್ತೆ. ನಾನು ಏನ್ ಮಾಡ್ತೀನಿ ಗೊತ್ತಾ ಗೈಸ್, ನಾನು ಇವಳು ಆದ್ರೆ ಸ್ವಲ್ಪ ಅಂದ್ರೆ ತುಂಬಾ ದಿನ ಬಿಟ್ಟು ಕ್ಲೀನ್ ಮಾಡಿಸ್ತಾಳೆ, ಯಾಕಂದ್ರೆ ಅವಳು ಇರೋದು ಒಬ್ಳೆ, ಅಷ್ಟೇನು ಗಲೀಜಾಗಲ್ಲ. ನಮ್ಮ ರೂಮಲ್ಲಿ ಒಬ್ರು ಸಾಹೇಬ್ರು ಇದಾರಲ್ಲ, ಎಲ್ಲಂದ್ರಲ್ಲಿ ಬಿಸಾಕ್ತಾರೆ ಕೂದ್ಲುಗಳು. ನನ್ನ ರೂಮಲ್ಲಿ ಬರೀ ಕೂದ್ಲಷ್ಟೇ. ಈಗ 3 ಜನ ಹೆಣ್ಮಕ್ಳು ಇದ್ದಾರಲ್ಲ ಒಂದ್ ರೂಮಲ್ಲಿ, ಅದಕ್ಕೆ ನನ್ನ ರೂಮ್ ಅವಾಗ 2 ದಿನಕ್ಕೊಂದ್ಸಲ ಕ್ಲೀನ್ ಮಾಡಿಸ್ಬಿಡ್ತೀನಿ ನಾನು, ಅಷ್ಟು ಗಲೀಜಿರಲ್ಲ. ನಾನು ಮಂಗಳಮ್ಮ ಸೇರಿಕೊಂಡು ನಾನು ಗುಡಿಸ್ಕೊಟ್ರೆ ಅವ್ರು ಒರೆಸ್ಕೊಂಡ್ಬಿಡ್ತಾರೆ, ಆ ಥರ ಮಾಡ್ಕೊತಾ ಇರ್ತೀವಿ. ಇವಳ್ದು ಹಂಗಲ್ಲ, ಇವಳು ಡಿಲೇ ಮಾಡ್ತಾಳೆ, ಸ್ವಲ್ಪ ಲೇಟಾಗಿ ಕ್ಲೀನ್ ಮಾಡಿಸ್ತಾಳೆ ಅಲ್ಲ, ಹಂಗಾಗಿ ಒಂದೇ ದಿನ ಎಲ್ಲ ಮಾಡಿಸ್ಬಿಡ್ತಾರೆ. ಆಯ್ತಾ ಎಲ್ಲ? ಹುಷ್ ಹೇಳಿ, ಏನಾದ್ರು ಡಾಕ್ಟರ್ ಹತ್ರ ಹೋಗಿದ್ ಬಂದ್ವಿ, ಕೇಳ್ತಿದ್ರು ಯಾಕೆ ನಿಶಾ ಅವ್ರು ಬರ್ಲಿಲ್ವಾ ಅಂತ. ಬರ್ಲಿಲ್ಲ ಮ್ಯಾಮ್ ಅಂದೆ. ಏನಿಲ್ಲ, ಎಲ್ಲ ನಾರ್ಮಲ್ ಇದೆ, ಬಟ್ ಬ್ಲಡ್ ಫ್ಲೋ ನಾರ್ಮಲ್ ಇದೆ. ಡೆಲಿವರಿ ಯಾವಾಗಂತೆ? ಡೆಲಿವರಿ ನಾಳೆ. ಬ್ಲಡ್ ಫ್ಲೋ ನಾರ್ಮಲ್ ಇದೆ, ಬೇಬಿ ವೆಯ್ಟ್ ನಾರ್ಮಲ್ ಇದೆ, ನಿಮ್ಮ ಹೆಲ್ತು ನಾರ್ಮಲ್ ಇದೆ, ಆಮೇಲೆ ಹಿಮೋಗ್ಲೋಬಿನು ನಾರ್ಮಲ್ ಇದೆ, ಎಲ್ಲ ಚೆನ್ನಾಗಿದೆ. ನಿಮ್ಮದು ಸ್ವಲ್ಪ ವಾಕ್ ಮಾಡಿ ನಾರ್ಮಲ್ಗೆ ಟ್ರೈ ಗೈಸ್. ನಾನು ಇವಳು ಯಾವಾಗ ಮಲೇಷ್ಯಾಗ ಹೋಗಿದ್ ಬಂದ್ಮೇಲೆ ನಾನು ಏನು ಯೋಗ ಕ್ಲಾಸಿಗೆ ಸೇರ್ಕತೀನಿ ಅಂತೆಲ್ಲ ಹೇಳಿದ್ಲು. ನಾನು ನಾರ್ಮಲ್ ಡೆಲಿವರಿಗೆ ಏನೇನೋ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡ್ತಾಳೆ ಅಂದ್ರೆ ಏನು ಮಾಡ್ತಾ ಇಲ್ಲ, ವಾಕ್ ಮಾಡ್ತಾ ಇಲ್ಲ. ಡೈಲಿ ಮನೆಯಲ್ಲಿ 2 ಚಪ್ಪಲಿ ಹಾಕ್ಬಿಟ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ 4 ಹೆಜ್ಜೆ ಕುಣಿದಾಡ್ತಾಳೆ ಅಷ್ಟೇ, ವಾಕ್ ಮಾಡ್ತಾ ಇಲ್ಲ. ಯೋಗ ಏನು ಬೇಡ ಬಿಡಿ, ಇವಾಗ ಟೈಮ್ ಆಗೋಗಿದೆ. ಸ್ವಲ್ಪ ಅವಾಗವಾಗ ಅಣ್ಣ ಮೇಲ್ ಕರ್ಕೋಗಿ ಅದು ಇದು ಸ್ವಲ್ಪ ವರ್ಕೌಟ್ ಮಾಡಿಸ್ತಾನೆ. ವಾಕ್ ಮಾಡಕ್ ಹೇಳಿ ಗೈಸ್ ಇವಳಿಗೆ. ಇನ್ನೊಂದು ಏನು ಗೊತ್ತಾ, ವಾಕ್ ಮಾಡೋಕ್ಕಿಲ್ಲಿ ನನಗೆ ಪ್ರಾಬ್ಲಮ್ಮು. ನಮ್ಮ ಮನೆ ರೋಡಲ್ಲಿ ವಾಕ್ ಮಾಡೋಕ್ಕಾಗಲ್ಲ, ಅಂದರೆ ಸ್ಟ್ರೀಟ್ ಡಾಗ್ಸ್ ಜಾಸ್ತಿ, ಮತ್ತು ಮನೆ ಕಟ್ತಾ ಇದ್ದಾರೆ, ಒಂಥರ ಅದು ಒಂದು ಪೀಸ್ ಆಫ್ ಮೈಂಡ್ ಇಲ್ಲ ಇಲ್ಲಿ ನನಗೆ ವಾಕ್ ಮಾಡೋಕ್ಕೆ. ಆಮೇಲೆ ಇನ್ನೊಂದೇನೆಂದರೆ ಡೈಲಿ ಆಚೆ ಸುತ್ತಾಡ್ತಾ ಇರ್ತೀವ, ಮನೆಗೆ ಬಂದರೆ ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಆಮೇಲೆ ಅದು ಎಲ್ಲಿಗೆ ಹೋಗಿದ್ವಲ್ಲ ಈಗ ರೀಸೆಂಟಾಗಿ ಬಟ್ಟೆ ತೆಗಿಯೋಕ್ಕೆಲ್ಲ ಶಾಪಿಂಗಿಗೆ ಓಡಾಡ್ತಾ ಇದ್ವಲ್ಲ, ಅವಾಗೆಲ್ಲ ನನಗೆ ಕಾಲೇ ಊದ್ಕೊಂಡ್ಬಿಡ್ತಾಯಿತ್ತು, ಅಷ್ಟು ನಡೆದಾಡಿದ್ದೀನಿ. ಅದೇ ವಾಕ್ ಆಗಿಬಿಟ್ಟಿರುತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗೋಗಿದೆ. ಇವಾಗ ನಿಸ್ಸಂದ ಮೇಲೆ ಆಣೆಗೂ ಇವತ್ತಿಂದ ಗೈಸ್, ಇವತ್ತಿಂದ ನಾನು ವಾಕ್ ಮಾಡ್ತೀನಿ. ಒಂದು 1/2 to 1 hour ವಾಕ್ ಮತ್ತು ಡಕ್ ವಾಕು ಮತ್ತು ನಾರ್ಮಲ್ ಎಕ್ಸಸೈಸ್, ಸಿಟಪ್ಸ್ ಅದೆಲ್ಲ ಮಾಡಿ ಅಂದಿದ್ದಾರೆ. ಸೊ ಮಾಡ್ತೀನಿ ಗೈಸ್, ನಿಸ್ಸಂದ ಮೇಲೆ ಆಣೆ. ಓಕೆನಾ ನಿಸಾ? ಸರಿ, ಮಾಡ್ತಾಳೆ. ಅದು ಅಭ್ಯಾಸ 1-2 ದಿನ ಅಭ್ಯಾಸ ಆದರೆ ಸರಿ ಆಯ್ತದೆ. ಬಬ್ಲಿ ಸ್ವಾತಿ ಅವರೇ, ನಿಮ್ಮ ಸ್ಕಿನ್ ಕೇರ್ ಅಂತ ಹೇಳಿ ಸ್ವಲ್ಪ ಯಾರೋ ಕಮೆಂಟ್ ಮಾಡಿದ್ರು, ನೋಡಿದ್ರ ನೀವು? ಹೇಳಿ. ಮೈಕ್ ಎತ್ಕೊಳ್ಳಿ. ಎಲ್ಲಿ ಮೈಕು? ಮೈಕಿಲ್ಲ. ಇಲ್ಲೇ ಎಲ್ಲೋ ಇಟ್ಟೆ ಒಂದು, ಇಲ್ಲಿ ಪುನಃ ಅದು ಎತ್ಕೊಡಿಲಿ. ಇವತ್ತು ನಮ್ಮ ಮನೆಯಲ್ಲಿ ಊಟ ಬಾತು, ಆಮೇಲೆ ಸೌತೆಕಾಯಿ ಕೇಸರಿ ಬಾತ್ ಎಲ್ಲ ಇದೆ. ಹಾಂ ಹೇಳಿ. ಏನೂ ಇಲ್ಲ ಗೈಸ್, ಬೆಳಿಗ್ಗೆ ಮುಖ ತೊಳಿತೀನಿ, ಚೂರು ಮಾಯಿಶ್ಚರೈಸರ್ ಹಚ್ತೀನಿ ಅಷ್ಟೇ. ಎಲ್ಲಾದ್ರೂ ಹೊರಗಡೆ ಹೋಗಿದ್ದು ಬಂದರೆ ಮತ್ತೆ ಮುಖ ತೊಳಿತೀನಿ, ಮಾಯಿಶ್ಚರೈಸರ್ ಹಚ್ತೀನಿ ಅಷ್ಟೇ ಗೈಸ್, ಇನ್ನೇನೂ ಇಲ್ಲ, ಇನ್ನೇನು ಮಾಡಲ್ಲ ನಾನು ಅಷ್ಟೇ. ನಿಮ್ಮದು ಹೇಳಿ. ಇವಾಗ ಮುಖ ತೊಳ್ಕೊಂಡು ಬಂದಿದ್ದಾರೆ ಅವರು. ಇವಾಗ ಮುಖ ತೊಳ್ಕೊಂಡು ಬಂದೆ ಅಷ್ಟೇ, ಮಾಯಿಶ್ಚರೈಸರ್ ಹಾಕೊತೀನಿ ಅಷ್ಟೇ. ಏನು ತೋರಿಸ್ತಾ ಇದ್ರಲ್ಲ? ಓಕೆ, ಒಬ್ರನ್ನ ಫೈನಲೈಸ್ ಮಾಡಿದ್ವಿ. ಅದರಲ್ಲಿ ಅವ್ರಿಗೆ ಎಡಿಟಿಂಗ್ ಕಳಿಸಿದ್ರಾ? ಮಾಡಿ ಕಳಿಸಿದಾರಾ? ಹೌದಾ? ತೋರಿಸಿ. ಓಕೆ ಗೈಸ್, ಊಟ ತಿಂದು ಆಮೇಲೆ ಸಿಗ್ತೀನಿ. ನಿಶಾ ಅವರು ತಿನ್ನಲ್ಲ ಅಂತೆ ಈಗ. ಅಲ್ಲಿ ಕಾಡ್ತಿದಾರ, ಅಯ್ಯೋ ತಿರ್ಗಕೈತೆ. ಓಕೆ, ಆಮೇಲೆ ತಿಂತೀರಾ? ಬಾಯ್. ಇವಾಗ ಟೈಮು ಒಂದು 6 ಗಂಟೆ ಆಗೋಗಿದೆ. ನಾನು ಆ್ಯಕ್ಚುಲಿ 5 ಗಂಟೆಗೆ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿದ್ದೆ, ಅಂದರೆ
ಮನೇಲೇ ನಿಮ್ಗೆ ಗೊತ್ತಿರುತ್ತೆ, ನಾನು ಸ್ವಲ್ಪ ಬಾಡಿ ಮಸಾಜ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದೆ. ಆಲ್ಮೋಸ್ಟ್ ಆಯಿತು, ಒಂದು 3 ಮಂತ್ಸೇ ಆಯಿತು ಮಾಡಿಸ್ಕೊಂಡೇ ಇಲ್ಲ. 3 ಅಲ್ಲ 1.5-2 ಮಂತ್ಸ್ ಆಯಿತು ನಾವು ಮಾಡಿಸಿ ನಾನು. ಸೊ ಮಸಾಜ್ ಮತ್ತು ಸ್ವಲ್ಪ ಥ್ರೆಡ್ಡಿಂಗು, ನಾಳೆ ಒಂದು ಫಂಕ್ಷನ್ ಇದೆ, ಥ್ರೆಡ್ಡಿಂಗ್ ಮಾಡಿಸ್ಬೇಕಿತ್ತು. ಆ್ಯಂಡ್ ಲೆಗ್ ಫುಟ್ ಮಸಾಜ್ ಎಲ್ಲನೂ. ಸೊ ನಾನು ಕನ್ಸೀವ್ ಆದಾಗಿಂದನೂ ಎಲ್ಲೂ ಆಚೆ ಎಲ್ಲ ಹೋಗಿ ಸಲೂನ್ಗೆ ಏನೂ ಮಾಡಿಸಿಲ್ಲ, ಮನೆಗೆ ಬುಕ್ ಮಾಡಿಬಿಟ್ಟಿರ್ತೀನಿ. ಸೊ ಈ ಥರ ಬಂದಿದ್ದಾರೆ, ಮನೇಲೇ ಚೆನ್ನಾಗಿ ಮಾಡ್ತಾರೆ. ಆಚೆ ಹೋಗಿ ಮಾಡಿಸ್ಕೊಂಡು ಬರೋದೆಲ್ಲ ಹೆವಿ ರಿಸ್ಕ್ ಅನಿಸ್ಬಿಡುತ್ತೆ ನನಗೆ. ಹಂಗಾಗಿ ಮಂತ್ಲಿ ಒನ್ಸ್ ಇಲ್ಲ 2 ಮಂತ್ಸ್ ಒನ್ಸ್ ಈ ಥರ ಬುಕ್ ಮಾಡಿ ಕರ್ಸ್ಕೊಂಡ್ಬಿಡ್ತೀನಿ. ಇವಾಗ ಸ್ಟಾರ್ಟ್ ಮಾಡ್ತಾರೆ. ನಾನು ಇವರೇ ಬೇಕು ಅಂತ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರಿಗೋಸ್ಕರ ಕಾದು ಮಾಡಿಸ್ಕೊತೀನಿ. ಸೊ ಹಾಯ್ ಗ್ಯಾನ್ಶು, ಸೇ ಹಾಯ್. ಹಾಯ್ ಗೈಸ್, ನಾವಿವಾಗ ಮ್ಯಾಗಿ ಮಾಡ್ತಾ ಇದ್ದೀವಿ, ನಾನು ಸ್ವಾತಿ ಸೇರಿಕೊಂಡು. ಮಧು ಮೇಡಮ್ ಅವರು ಮೇಲ್ಗಡೆ ಮಸಾಜ್ ಮಾಡಿಸ್ಕೊತಾ ಇದ್ದಾರೆ. ಸೊ ಹೊಟ್ಟೆ ಸಿಗ್ತಾ ಇರುತ್ತೆ ಅವಳಿಗೆ ಮಧ್ಯ. ಈಗ ಮ್ಯಾಗಿ ಮಾಡ್ಕೊಡೋಂಗ್ಲು ಮ್ಯಾಗಿ ಮಾಡ್ತಾಯಿದ್ದೀವಿ. ನಾನು ಮಾಡುವ ಮ್ಯಾಗಿ ರೆಸಿಪಿ ತೋರಿಸ್ಕೊಡ್ತೀನಿ ಗೈಸ್, ವೆಯ್ಟ್ ಮಾಡಿ. ಇದೊಂದು ರೆಸಿಪಿ ಆದರೂ ಮಾಡ್ತೀಯಲ್ಲ ನೀನು, ಅದೇ ಖುಷಿ. ಬಟ್ ನನಗೆ ಈ ಥರ ಮ್ಯಾಗಿ ಇಷ್ಟ ಆಗಲ್ಲ. ನಾನು ಪ್ಲೇನ್ ಮ್ಯಾಗಿ, ಅದರಲ್ಲಿ ಏನು ಮಸಾಲ ಕೊಟ್ಟಿರ್ತಾರೆ ಅದು ಅಷ್ಟೇ, ನೀರು ಜೊತೆ ಅದು ಮಾತ್ರ. ಇದು ಮಧುಗೆ ತರಕಾರಿ ಇರಬೇಕು. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವರಿಗೆ ತರಕಾರಿಗಳನ್ನ ಕಟ್ ಮಾಡ್ಕೊಂಡಿದ್ದೀವಿ. ಈರುಳ್ಳಿ, ಕ್ಯಾರೆಟ್, ಬೀನ್ಸು. ಸೊ ಇದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಆಮೇಲೆ ಹೇಳ್ತೀನಿ, ಅಲ್ಲಿ ತನಕ ನೋಡಿ. ಅದು ಯಾಕಂದ್ರೆ ಅವಳಿಗೆ ನೆಕ್ಸ್ಟ್ ಗೊತ್ತಿಲ್ಲ. ಅಲ್ಲ ಆಮೇಲೆ ಸ್ಕಿಪ್ ಮಾಡ್ಬಿಡ್ತೀರಾ ನೀವು. ಇನ್ನೇನು ರೆಸಿಪಿ ಹೇಳಿದ್ರಲ್ಲ ಅಂದ್ಬಿಟ್ಟು ಓಡೋಗಿ ನೀವು ಮಾಡ್ಕೊಬಿಟ್ರೆ ಎಂಥ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಗೈಸ್. ನಾನು ಬಾಣಲಿ ಒಳಗಡೆ ಎಣ್ಣೆ ಹಾಕ್ಕೊಂಡು ಈ ಥರ ಹೊಗೆ ಬರೋ ತನಕ ಕಾಯ್ದುಬಿಟ್ಟು, ನೀವು ಎಣ್ಣೆ ಕಾದಿದೆಯಾ ಇಲ್ವೋ ಅಂತ ಹಿಂಗೆ ಹಾಕಿ ನೋಡಿ. ಚುರ್ರ ಅಂದರೆ ಕಾದಿದೆ ಅಂತ. ಎಷ್ಟು ಈರುಳ್ಳಿ ಬೇಕೇನೆ? ನಾನು ಹೇಳ್ದೆ ತಾನೆ ಆಗ್ಲೇನೆ. ಜಾಸ್ತಿ ಆಯ್ತಲ್ವಾ? ಸ್ವಲ್ಪ ಹಾಕು. 3 ಈರುಳ್ಳಿನೇ ಅನಿಸುತ್ತೆ. ನೀನು ತಿಂತ್ಯಾ? ನನಗೆ ನಿಮಗೆ ಪುಣ್ಣಿಗೆ ನಿಂಗೆ ಇಷ್ಟ ಆಗುತ್ತಾ ಇದು? ಇಷ್ಟ ಆಗಿಲ್ಲ ಅಂದರೆ ತಿನ್ನಬೇಕು. ಮೂರನ್ನು ಫ್ರೈ ಮಾಡ್ಕೊಬರ್ತೀನಿ. ಕೆಂಪುಗಾಗುತ್ತೆ, ಅದ್ರ ಬಗ್ಗೆ ಡಿಸ್ಟರ್ಬ್ ಮಾಡಬೇಡ. ಓಕೆ ಮ್ಯಾಮ್. ಇದು ಹುರ್ಕೊಂಡಾದ್ಮೇಲೆ ಸ್ವಾತಿ ಅವ್ರು ಹೇಳಿದ್ರು, ಇದು ನನ್ನ ಲಿಸ್ಟಲ್ಲಿ ಇರಲಿಲ್ಲ, ತರಕಾರಿಗೆ ಸ್ವಲ್ಪ ಉಪ್ಪು ಹಾಕು, ಉಪ್ಪು ಹೀರ್ಕೊಳ್ಳಿ ಅಂದು. ಮ್ಯಾಗಿನೂ ಹಿಂಗೆಲ್ಲ ಮಾಡ್ತಾರೆ ಮ್ಯಾಮ್. ಮಾಸ್ಟರ್ ಶೆಫ್ ಅಲ್ಲ ನೀವು? ಆರ್ತಾ ಇಲ್ಲ. ಈಗ ಇದಕ್ಕೆ ಸಾಕು, ನೀರು ಹಾಕೋಣ. ಇರೇ ಬೈಲಿ ಇನ್ನೊಂಚೂರು. ಜಾಸ್ತಿ ಬೆಂದೈತೆ. ಹಸಿ ಅನ್ಸಿದ್ರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡು. ಹಸಿ ಸ್ಮೆಲ್ ಬರ್ತೈತೆ ತಾನೇ? ಎತ್ತಿಡಕ್ಕೋಗಿದೆ. ಜಾಸ್ತಿ ಬೆಂದೋಯ್ತು ಅಂತ. ಓಕೆ, ಇವಾಗ ನಾವು ನೀರನ್ನ ಹಾಕೋತೀವಿ. ಹೆಂಗೆ ಮಾಡ್ತಾಳೋ ಗೈಸ್? ಎಷ್ಟು ನೀರು ಮ್ಯಾಮ್? ಗೊತ್ತಿಲ್ಲ, ಅಂದಾಜಲ್ಲಿ ಹಾಕೋಬೇಕು. ಅಡುಗೆ ಕಲ್ತವರು ಅಷ್ಟು ಇಷ್ಟು ಅಂತ ಹಾಕೋಬಾರ್ದು. ಅಂದಾಜಲ್ಲಿ ಉಪ್ಪಾಗಲಿ ನೀರಾಗಲಿ ಎಲ್ಲನೂ ಹಾಕೋಬೇಕು. ನೀವು ಅಡುಗೆ ಕ್ಲಾಸೆಲ್ಲ ಏನಾದರೂ ಸ್ಟಾರ್ಟ್ ಮಾಡ್ತೀರಾ ಮ್ಯಾಮ್ ಹೇಳ್ಕೊಡೋಕ್ಕೆ? ಮಾಡಿ, ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ. ಫಸ್ಟು ಈರುಳ್ಳಿ ಹಾಕ್ಬಾರ್ದಿತ್ತು. ಇನ್ಯಾವಾಗ ಹಾಕ್ತಾರೆ ಈರುಳ್ಳಿ? ಕೆಂಪಾಗೋಯ್ತು ಈರುಳ್ಳಿ. ಕೆಂಪೇ ಆಗಬೇಕು, ಇನ್ನೇನು ಹಸಿ ಹಸಿ ಇರುತ್ತಾ? 1 ಗ್ಲಾಸ್ ನೀರು ಹಾಕೊಳ್ಳೆ ಗೈಸ್ ಇವಾಗ. ಇನ್ನೊಂದು ಹಾಕ್ತೀನಿ. ಇನ್ನೊಂದು ಹಾಕ್ತಾಳಂತೆ. ಆಮೇಲೆ ಬರ್ತೀನಿ. ಹಾಂ, ಓಕೆ ಮ್ಯಾಮ್. ನೋಡಿ ಗೈಸ್, ಈ ಥರ ಕುದ್ದಾದ ಮೇಲೆ ನಾನು ಮಸಾಲೆ ಹಾಕೋತಾ ಇದ್ದೀನಿ. ಫಸ್ಟೇ ಮ್ಯಾಗಿ ಹಾಕ್ಕೊಳ್ಳಲ್ಲ, ಯಾಕೆಂದರೆ ಮಸಾಲೆ ಫಸ್ಟು ನೀರಲ್ಲಿ ಏನಾಗಲಿ ಬೇಯ್ಲಿ, ಮಿಕ್ಸ್ ಆಗಲಿ ಅಂತ. ಸುಡ್ತೈತೆ. ಎಕ್ಸ್ಪ್ರೆಷನ್ ನೋಡಿ ಗೈಸ್, ಮುಕ್ಕರಿತಾವಳೆ. ಮಂಗಳಮ್ಮ ಕತೆ ಹೇಳ್ತಾವ್ರೆ, ಕೇಳಿಸ್ಕೊಂಡು ಮ್ಯಾಗಿ ಮಾಡ್ತಾ ಇದ್ದೀನಿ. ಈಗ ಮಂಗಳಮ್ಮ ಒಬ್ರು ಆ್ಯಡ್ ಆಗಿದ್ದಾರೆ ನಮ್ಮ ಮ್ಯಾಗಿ ತಿನ್ನಲು. ಹಾಂ, ಅಷ್ಟೇ ಗೈಸ್. ಈಗ ಹಿಂಗೆ ಮುರಿದು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ಮುಗೀತು. ಆದರೂ ಮುಂಚೆ ಅಡ್ವರ್ಟೈಸಲ್ಲಿ 2 ನಿಮಿಷಕ್ಕೆ ಮ್ಯಾಗಿ ಆಗಿಬಿಡುತ್ತೆ ಅಂತಾರೆ. 10 ನಿಮಿಷ ಆಯಿತು ನಾವು ಅಷ್ಟೇ. 10 ನಿಮಿಷ ಜಾಸ್ತಿನೇ ಆಯಿತು. ಹೌದಪ್ಪ, ಇಷ್ಟೇ.
ಅಷ್ಟೇ ಗೈಸ್. ಅದು ಅದೆಲ್ಲ ಮ್ಯಾಗಿ ರೆಡಿ ಆದಮೇಲೆ ಸಿಗ್ತೀವಿ. ಬಿಸಿ ಬಿಸಿ ಮ್ಯಾಗಿ ನೋಡಿ ಹೆಂಗಿದೆ. ಯಾಕೆಂದರೆ ತಿಂತೀರಾ? ಕೇಕ್ ಮಾಡಲಾ? ಬೇಡ, ನೀವು ತಿಂತೀರಾ? ತಿನ್ನಿ ಸ್ವಲ್ಪ. ಇರಲಿ, ಮದ್ದು ಕೊಡ್ತೀನಿ. ಪೂರ್ಣಿಮಾ ಅವರಿಗೆ ಅವರ ಭಾವ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟಿದ್ದಾರೆ. ಅವಳ ಫೇವ್ರೇಟ್ ಅಂತ. ನಮ್ಮಿಬ್ರಿಗೆ ಏನೂ ಇಲ್ಲ, ಸುಮ್ಮನೆ ಎಲ್ಲದರಲ್ಲೂ ಆಯ್ಕೆ ತಿಂತಾ ಇದೀವಿ ನಾವು. ಬೆಲೆ ಇಲ್ಲ ಗೈಸ್, ನಮಗೆ ಬೆಲೆ ಇಲ್ಲ. ಸ್ವಲ್ಪ ಸೆಪ್ಪ ಆಯ್ತಲ್ಲ, ಆದರೂ ಪರವಾಗಿಲ್ಲ ತಿನ್ನಿ. ನೋಡಿ ಸ್ವಾತಿ ಅವರ ಸ್ಕಿನ್ ಕೇರ್ ಇದೆ ನೋಡಿ, ಹಾಕಿದ್ದಾರೆ ಲೈಟಾಗಿ. ಏನಂದ್ರೆ ಗೊತ್ತಾ ನಿಶಾ, ನಾನು ಮಾಯ್ಶ್ಚರೈಸರ್ ಹಾಕೋತೀನಿ, ಮುಖ ತೊಳಿತೀನಿ. ಇದನ್ನ ಸುಮಾರು ತಿಂಗಳಿಂದ ನನ್ನ ಹತ್ರ ಕೇಳ್ತಿದ್ಲು. ಇದನ್ನ ನಾನು ಹಾಕೊಂಡಿರೋದು. ಅವಳದು ಬ್ಲ್ಯಾಕ್ ಜಾಸ್ತಿ ಇದೆ, ನನಗೂ ಇವಾಗ ಆಗ್ಬಿಟ್ಟಿದೆ. ಹಾಗೆ ಪಿಂಪಲ್ ಆಗಿದೆ, ಅದಕ್ಕೆಲ್ಲ ವಿನೋದ ಕೊಟ್ರಿ ಪಿಂಪಲ್ಗೆ. ಎಲ್ಲ ಮಖ ತುಂಬ ಅಂಟಿಸ್ಬೇಕಲ್ಲ ಅವನಿಗೆ. ಎಲ್ಲ ಕಾಣ ಮಾಡ್ತಾ ಇದ್ದಾರೆ ಇವರಿಬ್ರದ್ದು. ಏನು ಗೊತ್ತಾ ಗೈಸ್, ಅಭ್ಯಾಸ ಇಲ್ಲ ನೋಡಿ, ಚಿಪ್ಸ್ ತರ್ತಾರೆ ಡೈಲಿ ಮಧ್ಯಾಹ್ನ ರಾತ್ರಿ. ಯಾಕಪ್ಪ ನಾವು ಮಾಡೋ ಅಡುಗೆ ಇಷ್ಟ ಆಗಲ್ವ ನಿಮ್ಮಿಬ್ರಿಗೂ? ನೋಡಿ ಈ ಥರ ಪಲ್ಯ ಗಿಲ್ಯ ಎಲ್ಲ ತಿನ್ನಲ್ಲ, ಹೆಲ್ದಿ ಫುಡ್ಡು ಯಾರು ತಿಂತಾರೆ? ಹಾಂ, ನಮ್ಮ ನಿಶಾ ತಿಂತಾಳೆ. ನಾನು ತಿಂತಲ್ವಾ? ಇಲ್ಲ, ಅವಳು ತಿಂತಾಳೆ ಅವಳು ತಿಂತಾಳೆ. ಇವ್ನು ನೋಡಿ ಇಬ್ರು ಕಲ್ತವ್ರೆ. ವಿನೋದ್ ತಿಂತಿರ್ಲಿಲ್ಲ, ಅಭಿಯಿಂದ ಕಲ್ತಿರೋದು. ಅವ್ರು ಇವ್ರ ಮೇಲೆ, ಇವ್ರು ಅವ್ರ ಮೇಲೆ ತಕ್ಕದು. ಆಯಿತು ನಿಶಾವ್ರೆ, ವಿಡಿಯೋ ಎಂಡ್ ಮಾಡಿಬಿಡಿ. ಯಾರ್ದಿದು? ನನ್ನದು. ಯಾವ ವಿಡಿಯೋ? ಕುಕ್ಕಿಂಗ್ದ. ಹಾಂ, ಏನಾಗೈತೆ ನೋಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಮಧುಗಡ್ಡ ಯೂಟ್ಯೂಬ್ ಚಾನಲ್, ನಿಶ್ಚಾ ನಿಖಿಲ್ ಬ್ಲಾಗ್ಸ್, ಮದನ್ ಗಡ್ಡ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.